ನಾವು ರಾಜಕೀಯಕ್ಕೆ ಬರುವಾಗ ನಮ್ಮ ಮೇಲೇನೋ ಅಪವಾದಗಳು ಬರಬಾರ್ದು, ಆಪಾದನೆಗಳು ಬರಬಾರ್ದು ಅನ್ನೋ ಯಾವ ಭ್ರಮೆ ನಾವು ಇಟ್ಕೊಂಡಿರೋದಿಲ್ಲ. ರಾಜಕೀಯ ಜೀವನಕ್ಕೆ ಬಂದಾಗ ಅಂಥದ್ದೆಲ್ಲ ಇದ್ದೇ ಇರ್ತದೆ. ಆದರೆ ಇತ್ತೀಚಿನ ವಿಪರೀತ ಆಪಾದನೆಗಳು, ತೇಜೋವಧೆ ಸಹಜವಾದರೂ ವಿಪರೀತ ತೇಜೋವಧೆಗಳು ತುಂಬ ಮನಸ್ಸಿಗೆ ನೋವನ್ನು ಕೊಟ್ಟದ್ದುಂಟು. ಅದಕ್ಕೆ ನಮ್ಮ ಜೊತೆಗಿದ್ದವರು ಒಂದಷ್ಟು ಜನ ಆಕ್ರೋಶಿತರಾಗಿ ನೀವು ವಾಪಸ್ಸು ಅದೇ ರೀತಿ ಮಾತಾಡಬೇಕು ಅಂತ ಹೇಳಿದವರು, ಇಲ್ಲ ಅದಕ್ಕೆ ಏನು ಅಂತ ನಿಮ್ಮ ಜಸ್ಟಿಫೈ ಆನ್ಸರ್ ಕೊಡಬೇಕಂತ ಹೇಳಿದವರು, ಇಲ್ಲ ಇದನ್ನು ತಳ್ಳಿ ಹಾಕಬೇಕು ಎದ್ದು ನಿತ್ತು ಅಂತ ಹೇಳಿದವರು, ಈ ರೀತಿ ಸಲಹೆಗಳು ಸಾವಿರ ಇದೆ. ಬಟ್ ನಮಗೆ ಮನಸ್ಸು ಎಷ್ಟು ನೊಂದಿದೆ ಕೇಳಿದರೆ, ಉದಾಹರಣೆ ಭ್ರಷ್ಟಾಚಾರದ ಆಪಾದನೆಗಳು ಹಾಕ್ತಾರೆ. ಹಾಕುವಾಗ ಎಷ್ಟು ಹಾಕ್ಬೋದು, ಏನು ನೋಡಿ ಹಾಕ್ತೀರಿ? ಇಲ್ಲಿ ಸಾವಿರ ಕೋಟಿ ಅನುದಾನಗಳು ಬಂದಿದೆ, ನಿಮಗೇನು ಅನುಮಾನ ಬಂದಿದೆ ಕೇಳಿದರೆ ಎಲ್ರಿಗೂ ಗೊತ್ತಿದೆ ಅನುದಾನಗಳು ಬರಲಿಲ್ಲ. ಸರ್ಕಾರ ನಮ್ಮದಿದ್ದಾಗ ಸ್ಯಾಂಡೋ ಮತ್ತೊಂದು ಪರ್ಮಿಷನ್ನು ನಾವು ತೊಗೊಂಡು ಬರ್ತೇವೆ, ನಮ್ಮವ್ರು ಮಾಡ್ತಾರೆ ಅನ್ನುವಂಥದ್ದು ಇದೆಯೇ ಕೇಳಿದರೆ ಸರ್ಕಾರ ನಮ್ಮದಿಲ್ಲ, ಇನ್ಯಾರೋ ಮಾಡಿರ್ತಾರೆ. ಆಪಾದನೆಗಳು ಹಾಕುವವರು ಪ್ರಾಜೆಕ್ಟ್ಗಳು ಯಾವುದು ಕೇಳಿದರೆ ಎಲ್ಲ ಪ್ರಾಜೆಕ್ಟ್ಗಳು ಈಗ ಆದದ್ದು ಯಾವುದೂ ಇಲ್ಲ, ಎಲ್ಲವೂ ಇನ್ಯಾವುದು ಸರ್ಕಾರ ಇದ್ದಾಗ ಆಗಿರೋದು, ಇನ್ಯಾರೋ ಶಾಸಕರಿದ್ದಾಗ ಆಗಿರುವಂಥದ್ದು ಇರ್ತದೆ. ನಾನು ಹೇಳೋದು, ನಾವು ಆಪಾದನೆಗಳಿಂದ ಅತೀತರಲ್ಲ. ನಮಗೆ ರಾಜಕೀಯದಲ್ಲಿದ್ದಾಗ ಆಪಾದನೆಗಳು ಬರಬಾರ್ದಂತಲ್ಲ, ಬಟ್ ತೀರ ವೈಯಕ್ತಿಕ ವಿಷಯ, ಕುಟುಂಬದ ವಿಷಯ, ಮನೆ ವಿಷಯ ಇಂಥ್ಯಾವುದಾದ್ರು ಹೇಳಿದಾಗ ತುಂಬ ಮನಸ್ಸು ನೊಂದಾಗ, ಇದೆಲ್ಲ ನಮಗೆ ಸಣ್ಣದಿರುವಾಗ ಮನೆಯಲ್ಲಿ ಹೇಳಿದ್ದಿದೆ ಅಪ್ಪ ಅಮ್ಮನವರು, ಬಡಸ್ತಿಕ್ಕಿ ಇದ್ರು ಅಡ್ಡಿಲ್ಲ ಮರ್ಯಾದೆ ಮೇಲೆ ಬದುಕಕ್ಕೆ, ಬೇರೆಯವರಿಗೆ ಅನ್ಯಾಯ ಮಾಡೋಕ್ಕಾಗ, ಬೇರೆಯವ್ರು ದುಡ್ಡು ತಿಮ್ಕಾಗ, ಹೀಗೆಲ್ಲ ಹೇಳಿದ ನೆನಪಾಗ್ತದೆ. ನಾವು ಅದಕ್ಕಿಂತ ಕಡೆಯಾಗಿ ಬಿಡಬೇಕಾ ಈ ಜಾಗಕ್ಕೆ ಬಂದು? ಇಷ್ಟೆಲ್ಲ ಸಾಮಾಜಿಕ ಚಟುವಟಿಕೆ ಮಾಡಬೇಕಂತ ಮನಸ್ಸಿರೋದು ನಮಗೆ ದೇವರು ಅವಕಾಶ ಕೊಟ್ಟಿದ್ದಾನೆ, ಈ ಜಾಗದಲ್ಲಿ ಕೂರಿಸಿದ್ದಾನೆ. ನಮಗೆಲ್ಲಿಯೋ ಒಂದು ಕಡೆ ಈ ಶಾಸಕತ್ವ ಅಥವಾ ML ಅನ್ನೋದು ವ್ರತ ಇದ್ದಾಗೆ. ವ್ರತ ಅಂತೇಳಿ ಹೇಳಿದರೆ ಎರಡು ಅರ್ಥ. ಒಂದು, ಇದು ಕಾಯಮ್ಮಲ್ಲ. ವ್ರತ ಅನ್ನುವಂಥದ್ದು ಒಂದು ಸರ್ತಿ ಶುರು ಮಾಡಿ ಇಂಥಷ್ಟು ಯಾವುದೋ ಒಂದಷ್ಟು ಸಮಯಕ್ಕೆ ಅದು ನಿಲ್ತದೆ ಅಂತೇಳಿ ಹೇಳಿ. ಮತ್ತು ಆ ವ್ರತದಲ್ಲಿದ್ದಾಗ ಒಂದಷ್ಟು ನಿಯಮಗಳಿರ್ತದೆ. ಸೊ ನಾವು ಈ ವ್ರತ, ನನ್ನ ಸಂಘಟನೆ ನನಗೊಂದು ಅವಕಾಶ ಕೊಟ್ಟಾಗ, ನನ್ನಂಥವನಿಗೆ ಒಂದು ಅವಕಾಶ ಕೊಟ್ಟಾಗ, ನನ್ನ ಪಕ್ಷ ನನ್ನನ್ನು ಅಭ್ಯರ್ಥಿಯಾಗಿ ಘೋಷಿಸಿದಾಗ, ಬೈಂದೂರಿನ ಜನ ಪ್ರೀತಿಯಿಂದಾಗ ನಮ್ಮನ್ನು ಗೆಲ್ಲಿಸಿದಾಗ ನಾವು ಈ ವ್ರತದಲ್ಲಿದ್ದೇವೆ. ನನ್ನ ಜೀವನದಲ್ಲಿ 1000 ಕಷ್ಟಗಳಿರ್ಬೋದು, 1000ಗಟ್ಟಲೆ ಸಾಲಗಳಿರ್ಬೋದು, ಆದರೆ ನನ್ನ ಬದುಕು ಬೇರೆ, ಶಾಸಕ ಜೀವನ ಬೇರೆ. ಶಾಸಕ ಜೀವನ ಅನ್ನುವಂಥದ್ದು ಸಾಮಾಜಿಕ ಬದುಕು. ಇಲ್ಲಿ ಸಮಾಜದ್ದು ಸಮಾಜಕ್ಕೆ ಕೊಡುವಂಥ ಕೆಲಸ. ನನ್ನ ಜೀವನಕ್ಕೆ ಇಲ್ಲಿ ದುಡ್ಕೊಂಡು ಹೋಗ್ಲಿಕ್ಕೆ ಆಗೋದೂ ಇಲ್ಲ, ಅವಶ್ಯಕತೆ ಇಲ್ಲ, ಮತ್ತು ಇಲ್ಲಿಂದ ದುಡ್ಕೊಂಡು ಹೋಗಲೂಬಾರ್ದು. ಈ 1000 ಜನರ ಹಣ ಅಂತೇಳಿ ಹೇಳುವಂಥದ್ದು 1000 ಪಾಪಗಳದ್ದು ಇರ್ತದೆ. ಅದನ್ನು ನನ್ನ ಮನೆ ತಗೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡೋದೇ ಇಲ್ಲ. ನಮ್ಮ ಬದುಕಿಗೆ ಬೇಕಾದದ್ದು ನೆಮ್ಮದಿಯಲ್ಲಿ ಒಂದು ಊಟ ತಿಂಡಿ, ಒಂದು ಕುಟುಂಬ, ಸಾಲರಹಿತ ಬದುಕು. ಇಷ್ಟಿದ್ರೆ ಬಹುಶಃ ಜೀವನಕ್ಕೆ ಇದಕ್ಕಿಂತ ದೊಡ್ಡ ಖುಷಿ ಮತ್ತೊಂದು ಇರುವುದಿಲ್ಲ. ಸೊ ಇಲ್ಲಿ ಹಾಕಿದ ಆಪಾದನೆಗಳು, ಕಟ್ಟಿದ ಕಥೆಗಳನ್ನು ಕೇಳಿದರೆ ನನಗೂ ಆಶ್ಚರ್ಯ ಆಗೋದೇನು ಕೇಳಿದರೆ, ಅದಿಷ್ಟು ಲೆಕ್ಕ ಹಾಕ್ಲಿಕ್ಕಾದರೂ ಅವ್ರಿಗೆ ಪುರ್ಸೊತ್ಬೇಕಲ್ಲ. ನನಗೊಂದು ದಿವಸ ಬಂದು ಹೇಳಿದರು, ಗೋವಾದಲ್ಲಿ ಒಂದು 10 ಕೋಟಿ ಹೋಟ್ಲು ಉಂಟಾ ಅಂತ ಕೇಳಿ, ಊಟಂತೆ ನಿಮ್ಮದು ಹೌದಾ ಕೇಳಿದರು. ನಾನು ಖುಷಿ ಪಡೋದ ದುಃಖ ಪಡೋದ ಗೊತ್ತಾಗಲಿಲ್ಲ. ಹೋಟ್ಲ್ ಇದ್ದರೆ ತಪ್ಪಲ್ಲ, 10 ಕೋಟಿದು ತಪ್ಪಲ್ಲ, ವ್ಯವಹಾರ ಮಾಡೋದು ಎಷ್ಟು ಮಾಡೋದು. ಆದರೆ ನನಗೊಂದು ಇದ್ದಿದ್ದು ಖುಷಿ ಆಗ್ತಿತ್ತೇನೋ ನನಗೆ. ಇದು ಕತೆ ಯಾರು ಕಟ್ಟಿಬಿಟ್ಟವರು ಅಂತ ನನ್ನ ಪ್ರಶ್ನೆ. ಒಬ್ಬರು ಒಂದು ದಿವಸ ಬಸ್ ಆ್ಯಕ್ಸಿಡೆಂಟ್ ಆದಾಗ ಫೋನ್ ಮಾಡಿದರು, ನಿಮ್ಮ ಬಸ್ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳಿದರು. ನಂಗೆ ತಲೆ ವಿಷಯ ಅಂತ ಹೇಳಿದ್ರೆ, ನಾನು ಹೋಗೋ ಬಸ್ಸೇ ನಾನು ದಿನ ಟಿಕೆಟ್ ಮಾಡಿ ಹೋಗೋದು, ನಿಮ್ಮ ಬಸ್ ಅಂತ ಹೇಳಿದರೆ ಯಾವುದು ಅಂತೇಳಿ ಹೇಳಿ ಮತ್ತೆ ವಿಚಾರಿಸಿದಾಗ, ಯಾರು ಪಾಪ ಇಲ್ಲಿ ಉದ್ಘಾಟನೆ ನಮ್ಮ MLA ಕೈಯಲ್ಲಿ ಉದ್ಘಾಟನೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಹೇಳಿ ನಮ್ಮ ಹತ್ರ ರಿಬ್ಬನ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ, ಆ ಬಸ್ ನಿಮ್ಮದು ಅಂತ ಹೇಳಿದರು. ನಾನು ಅವರಿಗೆ, ನಮ್ಮದು ಅಂತ ಅಭಿಮಾನ ನಿಮ್ಮದು ತಪ್ಪಲ್ಲ, ನಮ್ಮವ್ರದ್ದೇ ಅದು, ಆದರೆ ನನ್ನ ಬಸ್ಸು ಅಂತೇಳಿ ನಿಮಗೆ ಹೇಗೆ ಅಂದ್ಕೊಂಡ್ರೆ ಎಲ್ಲರೂ ಹೇಳ್ತಿದ್ರು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ. ಅದಾದಮೇಲೆ ಈಗಾಗಲೇ ನೀವು ಸಾಲಗಳನ್ನೆಲ್ಲ ತೀರಿಸ್ಕೊಂಡಿದ್ದೀರಿ, ಕೋಟಿಗಟ್ಟಲೆ ಆಸ್ತಿಯೆಲ್ಲ ಇದೆಯಲ್ಲ ಅಂತ ಹೇಳಿದರು. ನನಗೇನು ಕೇಳಿದರೆ, ಇದು ಯಾವುದು ಪುನಃ ಅಪರಾಧಗಳಲ್ಲ. ಈಗ ಹೋಟ್ಲಿದ್ದರೆ, ಬಸ್ ಇದ್ದರೆ, ವ್ಯವಹಾರ ಇದ್ದರೆ, ಆಸ್ತಿ ಇದ್ದರೆ, ಇದು ಯಾವುದು ಅಪರಾಧಗಳಲ್ಲ. ಆದರೆ ಇದು ಆ ಜಾಗ ಅಲ್ಲ, ಆ ರೀತಿಯ ಹಣವನ್ನು ಮಾಡುವಂಥ ಜಾಗ ಅಲ್ಲ. ನನ್ನನ್ನು ಆಯ್ಕೆ ಮಾಡಿರುವುದು, ನಾನೊಬ್ಬ ಸಾಮಾನ್ಯ ರೈತನ ಮಗನಾಗಿಯೋ, ಸಾಮಾನ್ಯ ಕಾರ್ಯಕರ್ತನಾಗಿಯೋ, ಸಾಮಾನ್ಯ ಸ್ವಯಂ ಸೇವಕನಾಗಿಯೋ ನನಗೆ ಅವಕಾಶ ಕೊಟ್ಟಿರೋದು ನೀನು ಅದು ಆಗಬಾರ್ದು ಅಂತ. ಮತ್ತು ಅಂಥ ಹೆಸರು ಗಳಿಸೋದಿದ್ದರೆ ನನ್ನನ್ನು ಕೊಡೋದೂ ಇಲ್ಲ, ಮತ್ತು ನನಗೂ ಅದರ ಅವಶ್ಯಕತೆ ಇಲ್ಲ. ಬದುಕನ್ನು ನಡೆಸೋ ದಾರಿಯೇ ಬೇರೆ. ಸಾಮಾಜಿಕ ವ್ರತಕ್ಕೆ ಇದು ಹೊರಟಾಗ ಇದರ ಅಗತ್ಯ ಇಲ್ಲ. ನನಗೂ ಭಯದಿಂದನೇ ಇದರಿಂದ ಬಂದವನು. ಬರೀ ಕಾಲು ಅಂತೇಳಿ ಹೇಳಿ ಏನು ಅಂದ್ಕೊಂಡಿದ್ದೇವೆ, ವಾಪಸ್ ಹೋಗುವಾಗ ಅದೇ ಶಿಸ್ತಲ್ಲಿ ಶುದ್ಧ ಬರೀ ಕೈಯಲ್ಲೇ ಹೋಗಬೇಕು ಅನ್ನುವಂಥ ಸಂಕಲ್ಪ ನನ್ನ ಹತ್ರ ಇದೆ. ಆಪಾದನೆಗಳು ತಪ್ಪಂತ ನಾನು ಹೇಳೋದಿಲ್ಲ, ರಾಜಕೀಯದಲ್ಲಿದ್ದಾಗ ಮಾಡಬೇಕು, ಆದರೆ ಅಪರಾಧಿ ನಾನು ಆಗಬಾರ್ದು, ಅವ್ರು ಹೇಳುವುದು ಸತ್ಯ ಆಗಬಾರ್ದು ಮತ್ತು ನಾನು ಆಗಬಾರ್ದು ಅನ್ನೋದು ಸ್ಪಷ್ಟತೆ ನನಗಿದೆ. ಹಾಗಾಗಿ ಅವರವರು ಕಂಡ ರಾಜಕೀಯ ಬದುಕಿಗೆ ನಮ್ಮನ್ನು ಎಳಿತಾರೆ.
ಅವರೇನೋ ಭ್ರಷ್ಟತೆ ಮತ್ತೊಂದು ಇನ್ಯಾವುದನ್ನು ಮಾಡ್ಕೊಂಡಿರ್ತಾರೆ, ತಾವು ಅದನ್ನೇ ಮಾಡಿರ್ಬೋದು ಅನ್ನೋ ಏನೋ ಒಂದು ಡೌಟನ್ನು ನಮ್ಮ ತಲೆ ಮೇಲೆ ಹಾಕ್ತಾರೆ. ಆದರೆ ಸ್ಪಷ್ಟತೆ ನನ್ನ ಹತ್ರ ಇರೋದು ಏನು ಕೇಳಿದರೆ, ನಂಗೆ ಆ ಬದುಕಿನ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ನೆಮ್ಮದಿ ಅಂತ ಹೇಳೋದು ಪೂರ್ತಿ ವಾಶೌಟಾಗಿ ಪೂರ್ತಿ ಹಣ ಕಳ್ಕೊಂಡು ವ್ಯವಹಾರ ಕಳ್ಕೊಂಡು ದಾರಿ ಮೇಲೆ ಬಂದಾಗಲೂ ಕೊನೆಗೆ ಯಾವುದಕ್ಕೆ ಬೆಲೆ ಕೇಳಿದರೆ, ಒಂದು ಶುದ್ಧ ಹಸ್ತಕ್ಕೆ, ಒಂದು ಶುದ್ಧ ಮನಸ್ಸಿಗೆ, ಒಂದು ಶುದ್ಧ ಹೃದಯಕ್ಕೆ. ಅದಿಷ್ಟಿದ್ದರೆ ಕೊನೆಗೂ ನಮ್ಮ ಪ್ರೀತಿಸುವ ಜನ ಇರ್ತಾರೆ. ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಆಗುವಾಗ ₹1 ಇರಲಿಲ್ಲ, ಒಂದು ವ್ಯವಸ್ಥೆ ಇರಲಿಲ್ಲ. ಸಾವಿರಗಟ್ಟಲೆ ಕಾರ್ಯಕರ್ತರು ಮೈ ಮೇಲೆ ತಗೊಂಡು ಇಳಿದ್ರು. ಅವರ ಪ್ರೀತಿ ನಾಳೆ ನನ್ನ ಹತ್ರ ಕೋಟಿಗಟ್ಟಲೆ ಹಣ ಆದಾಗ ಅದು ಇರುವುದಿಲ್ಲ. ನನಗೆ ಬೇಕಾದದ್ದು ಆ ಪ್ರೀತಿ ಮಾತ್ರ. ನನ್ನ ಊರಿನ ಜನರು ಕಣ್ಣು ಮುಚ್ಚಿ ಓಟ್ ಹಾಕುವಾಗ ನನ್ನ ಹತ್ರ ಏನು ಇರಲಿಲ್ಲ ಅಂತೇಳಿ ಹಾಕಿದ್ದು. ಸೊ ಅದನ್ನು ಕಳ್ಕೊಳ್ಳಿಕ್ಕೆ ನಾನು ತಯಾರಿರುವುದಿಲ್ಲ. ಆದರೆ ತುಂಬ ಜನ ಏನು ಕೇಳಿದ್ರೆ, ಅವ್ರು ಬೈದಾಗ ಇಮಿಡಿಯೇಟ್ಲಿ ನೀವು ವಾಪಸ್ ಬೈಬೇಕು. ಅವ್ರು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಬೆನ್ನಿಗೆ ನೀವು ಪ್ರೆಸ್ ಮೀಟ್ ಮಾಡಬೇಕಂತ ಹೇಳ್ತಾರೆ. ನನಗದು ಎಲ್ಲಿಯೂ ಸುತಾರಾಮ್ ಇಷ್ಟ ಇಲ್ಲ. ಅವ್ರು ಬೈದ್ರಂದ ತಕ್ಷಣ ವಾಪಸ್ ಬೈಬೇಕು, ಅವ್ರು ಹಾಕಿದ ಆಪಾತಕ್ಕೆ ಉಲ್ಟಾ ಆಪಾದನೆ ಮಾಡಬೇಕು ನನಗಿಲ್ಲ. ಹಾಗಂತೇಳಿ ನೊಂದಿಲ್ಲೋ ಕೇಳಿದರೆ ನೊಂದಿದ್ದೇನೆ. ಸೊ ನಾನು ಅಂದ್ಕೊಂಡದ್ದು ಏನು ಕೇಳಿದರೆ, ನಾವು ಎಲ್ಲರೂ ತಂಡದವರು ಯೋಚನೆ ಮಾಡಿ ಎಲ್ರಿಗೂ ಅನುಮತಿ ಕೇಳಿ ನಾನು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಎದುರುಗಡೆ ನಾನೊಂದು ದಿವಸ ಕೂತ್ಕೋತೇನೆ. ನನಗಿದು ಬಿಟ್ಟು ಬೇರೆ ಎಂಥ ದಾರಿ ಇಲ್ಲ. 24 ಗಂಟೆ ಒಂದು ದಿವಸ ಪೂರ್ತಿ ಅಲ್ಲಿ ಕೂತ್ಕೋತೇನೆ. ನನಗೇನು ಕೇಳಿದರೆ, ಯಾರಿಗೂ ಶಾಪ ಹಾಕೋ ಮನಸ್ಸಿಲ್ಲ, ಯಾರ ಮೇಲೆ ಆಪಾದನೆ ಹಾಕೋ ಮನಸ್ಸಿಲ್ಲ. ಆದರೆ ಯಾರೂ ಸಹಿತ ದೇವರನ್ನು ಮೀರಿದವರು ಇಲ್ಲ. ನಾನು ಅವಳ ಎದುರುಗಡೆ ಕೂತ್ಕೋಬೇಕು. ಏನೂ ಹೇಳಲಿಕ್ಕಿಲ್ಲ ನನಗೆ. ನಾನು ಅಂಥ ಬದುಕನ್ನು ಇಷ್ಟಪಡೋದಿಲ್ಲ. ನಂಗೆ ಅಂಥ ಬದುಕನ್ನು ಕೊಡಬೇಡ. ನನಗೆ ಆ ಬದುಕಿನ ಅವಶ್ಯಕತೆಯೂ ಇಲ್ಲ. ನಾನು ಬಂದದ್ದು ಸಾಮಾಜಿಕ ಚಟುವಟಿಕೆಗೆ, ಸಾಮಾಜಿಕ ಸೇವೆಗೆ. ಎಷ್ಟು ದಿವಸ ಆಯಿತು ಅಷ್ಟು ದಿವಸ ಮಾಡಿ ವಾಪಸ್ ನನ್ನ ಬದುಕಿಗೆ, ನನ್ನ ಕುಟುಂಬ ಜೊತೆಗೆ, ನನ್ನ ಸಂಘಟನೆ ಜೊತೆಗೆ ನಾನು ಬದುಕನ್ನು ನಡೆಸುವವನು. ಸೊ ಈಗ ಬಂದ ಆಪಾದನೆಗಳಿಗೆ ಏನೂ ಮಾಡಲಿಲ್ಲವೋ ಕೇಳಿ ನೀವು ಕೇಳ್ತಾ ಇರಬೇಡಿ. ನಾನು ಒಂದು ದಿವಸ ದೇವರ ಎದುರುಗಡೆ ಕೂತ್ಕೋತೇನೆ, ಇಷ್ಟು ಮಾತ್ರ ಹೇಳಿದ್ದೇನೆ. ಇದ್ರ ಜೊತೆಗೆ ಹೋರಾಟಗಳನ್ನು ಮತ್ತೊಂದನ್ನು ಬಿಡ್ತೇವೆ ಕೇಳಿದ್ರೆ ಯಾವುದನ್ನೂ ಬಿಡುವುದಿಲ್ಲ. ಭಯದಿಂದ ಮತ್ತೊಂದರಿಂದ ಬಿಡುವುದಿಲ್ಲ. ಉದಾಹರಣೆಗೆ ನನಗೆ ಸಿದ್ದಾಪುರ ಏತ ನೀರಾವರಿ ಹೋರಾಟಕ್ಕೆ ಹೋದಾಗ ಒಬ್ಬರು ಫೋನ್ ಮಾಡಿದರು. ಅವ್ರು ಏನು ಹೇಳಿದ್ರು ಕೇಳಿದರೆ, ತುಂಬ ಅಪಾಯಕ್ಕೆ ಕೈ ಹಾಕಿದ್ದೀರಿ ಅಂತ ಹೇಳಿದರು. ಏನು ಕೇಳಿದೆ, ದೊಡ್ಡವ್ರನ್ನ ಎದುರು ಹಾಕಿ ಬದುಕಿ ತೋರಿಸಿದವರು ರಾಜಕೀಯದಲ್ಲಿ ಪ್ರತಾಪ್ ಶೆಟ್ಟರು ಮಾತ್ರ. ಅವರಿಗೆ ಆ ಸಾಮರ್ಥ್ಯ ಇತ್ತು, ಆ ತಾಕತ್ತಿತ್ತು, ಅವ್ರು ಬದುಕಿದ್ರು. ಬಟ್ ನಿಮ್ಮ ಹತ್ರ ಕಷ್ಟ ಆಗ್ತದೆ. ಅವರು ಎದುರುಗಡೆ ಅವರು ಆರ್ಥಿಕ ಸಾಮರ್ಥ್ಯವಂತರಾಗಿರ್ತಾರೆ. ಅವರು ಎಷ್ಟು ಬೇಕಿದ್ರೂ ಹಣ ಚೆಲ್ತಾರೆ. ನಿಮ್ಮ ವಿರುದ್ಧ ಆಪಾದನೆಗಳನ್ನು ಮಾಡುವವರ ದೊಡ್ಡ ತಂಡವನ್ನು ಕಟ್ತಾರೆ. ನಿಮ್ಮ ಜೊತೆಗಿದ್ದವರನ್ನು ಹಣದ ಸಾಮರ್ಥ್ಯದಿಂದ ಕದೀತಾರೆ, ನಿಮ್ಮ ವಿರುದ್ಧ ನಿಲ್ಲಿಸ್ತಾರೆ. ಇದನ್ನೆಲ್ಲ ಎದುರಿಸಿ ಬದುಕಲಿಕ್ಕೆ ನಿಮ್ಮಿಂದ ಸಾಧ್ಯ ಇರಲಿಕ್ಕಿಲ್ಲ ಅಂತ ಹೇಳಿದರು. ಆ ಸಂದರ್ಭದಲ್ಲೂ ನಾನು ಹೇಳಿದೆ, ನಾನು ಮಾಡಲಿಕ್ಕೆ ಹೊರಟ ಕೆಲಸ ನಂಗೆ ಸ್ಪಷ್ಟತೆ ಇದೆ. ಜನರಿಗೆ ನೀರು ಸಿಗಬೇಕು, ಯೋಜನೆಗಳು ಎಕ್ಸಿಕ್ಯೂಟ್ ಆಗಬೇಕು, ತಪ್ಪು ಕಂಡಲ್ಲಿ ವಿರೋಧಿಸಬೇಕು. ಇದಕ್ಕೋಸ್ಕರ ನೀವು ಯಾವ ಕತೆ ಕಟ್ಟಿದರೂ ನಮ್ಮದು ಅಜೆಂಡಾ ಫಿಕ್ಸ್ ಇರ್ತದೆ. ಜನರಿಗೆ ನೀರು ಸಿಗಬೇಕೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಅದು ಸಿದ್ದಾಪುರದವರಿಗೂ ಸಿಗಬೇಕು, ಕಂಡ್ಲೂರಿನವ್ರಿಗೂ ಸಿಗಬೇಕು, ಬೈಂದೂರು ಶಿರೂರಿನವರೆಗೂ ಸಿಗಬೇಕು, ಆಜರಿ ಮಂಜಂಜೆ ಆಚೆ ಭಾಗಕ್ಕೂ ಎಲ್ಲಕ್ಕೂ ಸಿಗಬೇಕು. ಪ್ರತಿ ಗ್ರಾಮಕ್ಕೂ ನೀರಾವರಿ ಯೋಜನೆಗಳು ಸಿಗಬೇಕೆ. ನಾನು ಡಿ.ಕೆ. ಶಿವಕುಮಾರರು, ಉಪಮುಖ್ಯಮಂತ್ರಿಯವರು, ಆಮೇಲೆ ಉಸ್ತುವಾರಿ ಸಚಿವರನ್ನು ನಿನ್ನೆ ಸೆಷನ್ನಲ್ಲಿ ಮಾತಾಡಿಸಿದೆ. ಇಬ್ಬರಿಗೂ ಒಂದು 5 ನಿಮಿಷ ಕೇಳಿದ್ದೆ, ಕರೆದ್ರು, ಹೇಳಿದೆ. ಒಂದೇನು ಹೇಳಿದೆ ಕೇಳಿದರೆ, ಎಡದಂಡೆ ಬಲದಂಡೆಗಳ ಸಮಸ್ಯೆಗಳು ಹೀಗಿದೆ. ಸಿದ್ದಾಪುರ ಏತ ನೀರಾವರಿ ಸಮಸ್ಯೆ ತಮಗೆಲ್ಲರಿಗೂ ಅರಿವಾಗಿರ್ಬೋದು, ಅದರ ಬಿಸಿ ಮುಟ್ಟಿರ್ಬೋದು. ಎಷ್ಟು ಬೇಗ ಅದನ್ನು ಓಪನ್ ಮಾಡಿ ಕೊಟ್ಟರೆ ಅಷ್ಟು ಗ್ರಾಮಗಳು ಕಂಪ್ಲೀಟ್ ಆಗ್ತದೆ. ಇನ್ನುಳಿದ ಗ್ರಾಮಕ್ಕೆ ಮತ್ತೆ ಯೋಜನೆಗಳು ಆಗಬೇಕು. ಒಂದು ಯೋಜನೆಯನ್ನು ನಿಲ್ಲಿಸಿ ಮತ್ತೊಂದು ಯೋಜನೆ ಕೊಡ್ತಾರಂತೇಳಿ ಹೇಳಿದರೆ ಯಾವತ್ತಿಗೂ ಅದರ ಅರ್ಥ ಆಗ್ತದೆ ನಿಲ್ಲಿಸೋದು ಮಾತ್ರ ಉದ್ದೇಶ ಅಂತೇಳಿ ಹೇಳಿ. ಸೊ ಈಗ ಏನು ಯೋಜನೆ ಮೂಗಿನವರೆಗೆ ಬಂದಿದೆ ಎಕ್ಸಿಕ್ಯೂಷನಿಗೆ, ತಕ್ಷಣ ಅದನ್ನು ಮಾಡಿ ಜನರಿಗೆ ನೀರು ಕೊಡಬೇಕು. ಆಮೇಲೆ ಹಿಂದೆ ಶಾಸಕ ಆದ ತಕ್ಷಣ ನಾನು ಇಡೀ ಕ್ಷೇತ್ರದ ಒಂದು ಸಭೆ ಕರೆದಿದೆ. ನೀರಾವರಿಯಿಂದ ಬೆನಿಫಿಟ್ ಪಡೆದ ಗ್ರಾಮಗಳು, ಸಂತ್ರಸ್ತ ಗ್ರಾಮಗಳು, ನಷ್ಟ ಹೊಂದಿದ ಗ್ರಾಮಗಳು, ಅಂದರೆ ಅಲ್ಲಿ ಆ ಯೋಜನೆಗೆ ಅವರಿಗೆ ಯೋಜನೆ ಹೋಗಿದೆ. ಉದಾಹರಣೆಗೆ ಶಂಕರನಾರಾಯಣದಲ್ಲಿ ಒಂದು ಪೈಪ್ಲೈನ್ ಹೋಗ್ತದೆ, ಬಟ್ ಶಂಕರನಾರಾಯಣ ಇಡೀ ಗ್ರಾಮಕ್ಕೆ ನೀರು ಹೋಗೋದಿಲ್ಲ. ಅಲ್ಲಿಗೆ ನಿಮಗೆ ಭಾಗಶಃ ವಂಚಿತ ಗ್ರಾಮ ಅಂತ ಹೇಳಿದೆವು. ಒಂದು ಗ್ರಾಮ ಹೊಸಂಗಡಿ ಅಥವಾ ಎಡಮುಗೆ, ಆ ಯೋಜನೆ ಭಾರಿ ಹತ್ತಿರ ಇರ್ತವೆ, ಅಲ್ಲಿ ನೀರಾವರಿಯೇ ಇಲ್ಲ, ಅದು ಪೂರ್ತಿ ವಂಚಿತ ಗ್ರಾಮ. ಇನ್ಯಾವುದೋ ಒಂದಷ್ಟು ಗ್ರಾಮಗಳಿಗೆ ನೀರು ಹೋಗಿರ್ತದೆ. ಆದರೆ ನಮಗೇನು ಬೇಕು ಕೇಳಿದರೆ, ಇಡೀ ದೊಡ್ಡ ದೊಡ್ಡ ಯೋಜನೆಗಳಿಗೆ ನೀರು ಕೊಟ್ಟಂಥ ನಮ್ಮ ಕ್ಷೇತ್ರದ ಗ್ರಾಮಗಳು, ನಮ್ಮಲ್ಲಿ ಆ ಯೋಜನೆಯ ಫಲಿತಾಂಶ ಅಥವಾ ಪರಿಣಾಮ ಅಷ್ಟೂ ಗ್ರಾಮಗಳಿಗೆ ನೀರಾವರಿ ಯೋಜನೆಗಳು ಬೇಕು. ನಾನು ಉಸ್ತುವಾರಿ ಸಚಿವರಿಗೂ ಮತ್ತು ಇವರಿಗೂ ಯೋಚನೆ ಮಾಡಿದಾಗ ವಾಟರ್ ಸೋರ್ಸ್ ಇದೆಯಾ ಕೇಳಿದ್ರು. ನಮಗೆ ವಾಟರ್ ಸೋರ್ಸು ಹಿಂದಿನ ಸರ್ತಿ ನಾವು ಅಧ್ಯಯನ ಮಾಡಿದಾಗ ವಾರಾಹಿ, ಕುಬ್ಜ, ಚಕ್ರ, ಸೌಪರ್ಣಿಕ ಇದೆಲ್ಲದಕ್ಕೂ ಸಹಿತ ನೀರಿನ ಕೊರತೆ ಇದ್ದೇ ಇದೆ. ಒಂದೇನು ಕೇಳಿದರೆ,
ಮೇಲ್ಗಡೆ ಡ್ಯಾಮ್ ಮಾಡಿ ಇನ್ನೂ 1 ಅಥವಾ 2 TMC ನೀರು ಇದಕ್ಕೆ ಹಾಯಿಸಿದಲ್ಲಿ ನಮಗೆ ಬೇಕಾದಷ್ಟು ನೀರಾವರಿಗಳು ಆಗ್ತದೆ. ಏತ ನೀರಾವರಿ ಮಾಡ್ಬೋದು, ಮತ್ತೊಂದು ದೊಡ್ಡದು ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಖಂಡಿತ ಅದನ್ನು ಸ್ಟಡಿ ಮಾಡುವ, ಅದಕ್ಕೆ ಯೋಚನೆಯನ್ನು ದಾರಿಯನ್ನು ಹೇಳುವ ಅಂತೇಳಿ ಹೇಳಿದ್ದಾರೆ. ಸೊ ಇಂಜಿನಿಯರ್ಸು ಅದರ ಮಾಹಿತಿಯನ್ನು ಕೇಳಿದ್ದೇನೆ, ಇವರು ಮಾಡಿಕೊಡೋ ಯೋಚನೆ ಮಾಡಿದ್ದಾರೆ. ಒಂದು DKC ಅವರ ಬಗ್ಗೆ ಇರುವ ವಿಶ್ವಾಸವನ್ನು ಕೇಳಿದರೆ, ಒಮ್ಮೆ ಮಾಡಲಿಕ್ಕೆ ಹೊರಟ್ರೆ ಒಂದು ತುದಿ ಮುಟ್ಟಿಸಿ ಯಾರು ಅನ್ನುವಂಥ ಒಂದು ಎಕ್ಸಿಕ್ಯೂಷನ್ ಕೆಪಾಸಿಟಿ ಬಗ್ಗೆ ಅವ್ರ ಬಗ್ಗೆ ಒಂದು ವಿಶ್ವಾಸ. ಸೊ ಈ ಪರಿಣಾಮವಾಗಿ ಬೈಂದೂರು ಕ್ಷೇತ್ರದ ಎಲ್ಲ ಗ್ರಾಮಕ್ಕೂ ನೀರು ಸಿಗುವಂತಾಗಬೇಕು, ಆ ಯೋಜನೆ ಮಾಡಬೇಕು ಅನ್ನುವಂಥ ಆಸಕ್ತಿ ನಮಗಿದೆ. ಯೋಚನೆಗಳನ್ನು ಅಥವಾ ಅಲ್ಲಿ ಮಾಡ್ಬೋದಾದ ಆಲೋಚನೆಗಳನ್ನು ಇಂಜಿನಿಯರ್ಸ್ ಜೊತೆಗೆ ಸೇರಿ ಮಾಡುವಂಥ ಕಲ್ಪನೆ ಸಹಿತ ಇದೆ. ಸೊ ಅದಕ್ಕೆ ಅವ್ರ ಸಪೋರ್ಟು ಸಹಿತ ಸಿಗ್ತದೆ. ಹಾಗಾಗಿ ನೀರಾವರಿ ಎನ್ನುವಂಥದ್ದು ಪ್ರಾಮಾಣಿಕವಾಗಿ ಆಗಬೇಕು, ಎಲ್ಲಿ ಅನ್ಯಾಯ ಆಗಿದೆ ಅದನ್ನು ಪ್ರತಿಭಟಿಸಬೇಕು. ಇದಕ್ಕೆ ಈ ರೀತಿ ಹೇಳಿದ್ರಲ್ಲ, ದೊಡ್ಡವ್ರನ್ನ ಎದುರು ಹಾಕ್ಕೊಂಡ್ರೆ ಸಮಸ್ಯೆ ಆಗ್ತಂತ, ಅದಕ್ಕೋಸ್ಕರ ಹಿಂದೆ ಹೋಗ್ಲಿಕ್ಕೆ ಆಗೋದು ಇಲ್ಲ. ನಾವು ಕಲಿತು ಬಂದ ದಾರಿಯೂ ಅದೇ, ಹೋರಾಟವೇ, ಬದುಕಬೇಕಾದ ದಾರಿಯೂ ಅದೇ, ಹೋರಾಟವೇ. ಸಾಮಾಜಿಕ ಸೇವೆ ಜೊತೆಗೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಡೋದ್ರಲ್ಲಿ ಹಿಂದೆ ಬರೋದಿಲ್ಲ. ಬಂದ ಆಪಾದನೆಗಳಿಗೆ ನನ್ನ ಹತ್ರ ಸಹಿಸಿಕೊಳ್ಳುವಷ್ಟು ತಾಕತ್ತಿಲ್ಲ, ಅದಕ್ಕೆ ಉತ್ತರ ಕೊಡುವಷ್ಟು ತಾಕತ್ತಿಲ್ಲ, ಅಷ್ಟು ಬೇಜಾರು ಆಗಿದೆ. ಹಿಂದೆ ಮಾತ್ರ ಬರಲಿಕ್ಕಾಗೋದಿಲ್ಲ. ಈ ಸಂದರ್ಭದಲ್ಲಿ ಇದೊಂದು ಮಾತು ಹೇಳ್ತಾ ಇನ್ನೊಮ್ಮೆ ಸುದೀರ್ಘವಾಗಿ ಮತ್ತೊಂದು ಸರ್ತಿ ಒಂದಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಮತ್ತೊಂದು ಸಭೆಯನ್ನು ಕರಿತೇವೆ. ರೈತ ಸಂಘದ ಅಧ್ಯಕ್ಷರು ಏನೆಲ್ಲ ಒಟ್ಟು ಹೋರಾಟಗಳನ್ನು ಮಾಡ್ತಿದ್ದಾರೆ, ಆ ವಿಷಯಗಳೆಲ್ಲವೂ ಅದಕ್ಕೆ ನಮ್ಮ ಬೆಂಬಲವೂ ಇರ್ತದೆ. ಜಲಜೀವನದಲ್ಲಿ ಜಿಲ್ಲಾಡಳಿತದ ಮೇಲೆ ಅವರು ಏನು ಆಪಾದನೆಗಳನ್ನು ಹಾಕಿದ್ದಾರೆ ಅಥವಾ ರಾಜ್ಯ ಸರ್ಕಾರದ ಮೇಲೆ ಏನು ಆಪಾದನೆಗಳನ್ನು ಹಾಕಿದ್ದಾರೆ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಈ ನೀರಾವರಿಯ ನೀರು ಮುಟ್ಟಬೇಕು, ಜಲಜೀವನ ಅನ್ನುವಂಥದ್ದು ಒಂದು ದೊಡ್ಡ ಯೋಜನೆ. ಅದು ಇಡೀ ದೇಶದಲ್ಲಿ ಅಂಥದ್ದೊಂದು ಯೋಜನೆ ನಮ್ಮ ಊರಿಗೆ ತಂದುಕೊಟ್ಟದ್ದು, ಅದು ಗ್ರೇಟ್. ಅದು ಆ ಯೋಜನೆ ಎಕ್ಸಿಕ್ಯೂಷನ್ನಲ್ಲಿ ಅತಿ ಅನ್ಸೈಂಟಿಫಿಕ್, ಈ ಸರ್ಕಾರ ಬಂದ ಮೇಲೆ ಅತಿ ಅನ್ಸೈಂಟಿಫಿಕ್. ನಿಮಗೆ ವೆರಿ ಸಿಂಪಲ್ ಉದಾಹರಣೆ, ನಾನೊಂದು 10 ಮೀಟಿಂಗ್ ಮಾಡಿದ್ದೇನೆ, 10 ಕಡೆಗಳಲ್ಲಿ ಅವರಿಗೆ ನಿಮಗೆ ಧಮಕಿ ಹಾಕಿದ್ದೇನೆ. ಬಲವಂತವಾಗಿ NOC ತಗೊಂಡು ಹೋಗ್ತಾರೆ, ಕೆಲಸ ಮುಗಿದಿದೆ ಅಂತ. ಅವ್ರು ಹೇಳೋದು ಏನು ಕೇಳಿದರೆ, ನೋಡಿ ಟ್ಯಾಂಕಿ ಇರ್ತದೆ, ಟ್ಯಾಂಕಿಯಿಂದ ಮನೆಗಳಿಗೆ ಸಂಪರ್ಕ ಒಂದು ಯೋಜನೆ, ಟ್ಯಾಂಕಿಯವರೆಗೆ ನೀರು ಬಂದು ಬೀಳೋದು ಇನ್ನೊಂದು ಯೋಜನೆ. ಮೊದಲು ಯಾರು ಮುಗಿಸ್ತಾರೆ? ಮೊದಲು ಇವ್ರು ಮುಗಿಸ್ತಾರೆ. ಈಗ ನಳ್ಳಿವರೆಗೆ ಪೈಪ್ ಹಾಕಿ ಬಿಡ್ತಾರೆ. ನೀರು ಹಾಕಿ ಟೆಸ್ಟ್ ಮಾಡೋದು ಯಾರು? ಚೆಕ್ ಮಾಡೋದು ಯಾರು? ಈ ಯೋಜನೆ ಇನ್ನೂ ಆಗಲಿಲ್ಲ. ಸೊ ಈ ಪರಿಣಾಮ ಇವ್ರು ನಾವು ನಳ್ಳಿ ಹಾಕಿ ಕೊಟ್ಟಾಗಿದೆ, ನಮಗೆ NOC ಕೊಡಿ ಅಂತ. ನಂದು ಒಂದು ಕಂಡೀಷನ್, ನೀರನ್ನು ಟೆಸ್ಟ್ ಮಾಡಿ ಆ ನಳ್ಳಿಯಲ್ಲಿ ನೀರು ಬಂದಿದೆ ಅನ್ನೋದಂತ ಆದಮೇಲೆ NOC ಕೊಡಿ. ಇದರ ಮೊದಲು NOC ಕೊಟ್ಟರೆ PDO ಇಂದ ಹಿಡಿದು EO ಇಂದ ಹಿಡಿದು CS ವರೆಗೂ ಎಲ್ಲರ ಮೇಲೂ ಕೇಸ್ ಆಗ್ತಾನೆ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಇದು 2 ವರ್ಷದಿಂದ ನಾನು ನಿರಂತರ ಮೀಟಿಂಗ್ ತಗೋತಾ ಇದ್ದೇನೆ. ಅವರು ಆಗಬೇಕಿದ್ದರೆ ನಮ್ಮ ಸಂಸದರಾದ ರಾಘಣ್ಣ ಒಂದು ಸಜೆಷನ್ ಕೊಟ್ಟರು, ಒಂದು ಕೆಲಸ ಮಾಡಿ, ಲೋಕಲ್ ಯಾವುದೇ ಸೋರ್ಸಿಂದ ಟ್ಯಾಂಕಿಗೆ ನೀರು ತುಂಬಿಸಿ ಅಲ್ಲಿಂದ ನಳ್ಳಿಗೆ ಕೊಡಿ. ಆಗ ಅಲ್ಲಿ ಆ ಸೋರ್ಸ್ ಇರುವ ಸೋರ್ಸಿಂದ ನಳ್ಳಿ ನಡೀತಿದೆ ಅಂತ ಆಗ್ತದಲ್ಲ, ಅದಾದರೂ ಚೆಕ್ ಮಾಡಿ ಅಂತ ಹೇಳಿದರು. ಅವರು ಆ ಯೋಚನೆ ಹೇಳಿದ ಮೇಲೆ, ರಾಘಣ್ಣನವರು ಆ ಪ್ರೆಷರ್ ಹಾಕಿದ ಮೇಲೆ ಒಂದಷ್ಟು ಮೂಮೆಂಟ್ಗಳು ಆಗ್ತಾ ಇದೆ. ಸೊ ಈ ನಡುವೆ ಯಾರಾದರೂ NOC ಕೊಟ್ಟರು ಅಂತೇಳಿ ಹೇಳಿದರೆ, ನನ್ನ ಅಷ್ಟು ಕ್ಷೇತ್ರದಲ್ಲಿ ಹೇಳಿದ್ದೇನೆ, ಹೇಗೆ NOC ಕೊಡ್ತೀರಿ? ನಿಮಗೆ ನಳ್ಳಿ ಚೆಕ್ ಮಾಡಿದೆ NOC ಕೊಡ್ಲಿಕ್ಕೆ ಹೇಳಿದವ್ರು ಯಾರು? ನಳ್ಳಿ ಹಾಕಿದ್ದಾರೆ ಅನ್ನೋದಕ್ಕೆ NOC ಕೊಡ್ಲಿಕ್ಕೆ ಆಗೋದಲ್ಲ, ನಳ್ಳಿ ಹಾಕಿದ್ರಲ್ಲಿ ನೀರು ಬರಿಸಿ ತೋರಿಸಬೇಕು. ಇದು NOC ಅನ್ನೋದು ನನ್ನ ಕಂಡೀಷನ್ ಇದೆ. ಹಾಗಾಗಿ ಆ ವಿಷಯಕ್ಕೆ ಸಂಬಂಧಿಸಿದಾಗೆ ಎಷ್ಟು ತನಿಖೆ ಏನಾದರೂ ಆಗ್ಬೋದು. ನಾನು ಆಲ್ರೆಡಿ ನನಗೆ ಒಟ್ಟು ರಿಪೋರ್ಟ್ ಕೇಳಿರೋದು CS ಹತ್ರ, ಒಟ್ಟು ಪಂಚಾಯತ್ NOCಗಳು ಹೋದದೆಷ್ಟು? ಈಗ ನನಗೆ ಗೊತ್ತಿರೋದು 2 ಪಂಚಾಯತ್, ಹೆಮ್ಮಾಡಿ ಮತ್ತು ಕಟ್ಟಬೆಲ್ತೂರು. ಅದು ನೀರಿನ ಅತಿ ಸಮಸ್ಯೆ ಇರುವ ಗ್ರಾಮ. ಅದು PDO ರಿಟೈರ್ಡ್ ಆಗೋಗೂ ಕೊಟ್ಟು ಹೋಗಿದ್ದಾರೆ. ನಾನು ರಿಟೈರ್ಡ್ ಆಗಿ ಹೋಗುವಾಗಲೂ ಹೇಳಿದ್ದೇನೆ, ನಿಮ್ಮ ಮೇಲೆ ಕೇಸ್ ಮಾಡಿಯೇ ಇರ್ತೇನೆ, ನೀವು ಅದು ಯಾವತ್ತು ಬಂದರೂ ರಿಟೈರ್ಡ್ ಆದವರು ಮನೆಯಿಂದ ಬಂದು ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ದೇನೆ. ಅದರ ನಂತರ ಯಾವ ಪಂಚಾಯತ್ನವರು ಈಗ ಕೊಡ್ತಾ ಇಲ್ಲ. ಎಲ್ಲಿಯಾದರೂ ಇನ್ನೊಂದಷ್ಟು ಪಂಚಾಯತ್ನವ್ರು ಕೊಟ್ಟರು ಸಹಿತ ಪ್ರತಿ ಪ್ರಗತಿ ಪರಿಶೀಲನೆಯಲ್ಲೂ ನೀವು ಪತ್ರಕರ್ತರು ಇರ್ತೀರಿ. ಸಂಸದರು ಹೇಳಿದ ರೀತಿಯಲ್ಲಿ ವಾಟರ್ ಚೆಕ್ ಮಾಡದೆ, ನೀರನ್ನು ಚೆಕ್ ಮಾಡದೆ ಹೋದರೆ ಹಾಳಾಗ್ತದೆ ಅನ್ನೋದನ್ನು ಹೇಳಿದ್ದೇನೆ. ಮತ್ತು ಒಂದು ಸರ್ಕಾರ ಬಂದು ಇನ್ನೊಂದು ಸರ್ಕಾರ ಹೋದಾಗ ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡುವ ಇಚ್ಛಾಶಕ್ತಿ ಇಲ್ಲದಿದ್ದರೆ ಆ ಪ್ರಾಜೆಕ್ಟ್ ಹಾಳಾಗ್ತದೆ. ಸೊ BJP ಸರ್ಕಾರ 2 ಕಡೆಯಲ್ಲಿದ್ದಾಗ ಈ ಯೋಜನೆ ಎಕ್ಸಿಕ್ಯೂಷನ್ ಆಗಿತ್ತು, ಒಂದು ಹಂತಕ್ಕೆ ಬಂದಿತ್ತು. ಈಗ ಆ ಯೋಜನೆಗಳು ಹಾಳಾಗ್ತಾ ಇದೆ. ಇದಕ್ಕೆ ಯಾರೇ ಅಧಿಕಾರಿಗಳಾಗಲಿ, ಅದಕ್ಕೆ ಸಂಬಂಧಪಟ್ಟವರಾಗಲಿ ಅದರ ಹೊಣೆಯನ್ನು ಹೊರಲೇಬೇಕಾಗ್ತದೆ. ನಾವು ಹಿಂದೆ ಬರಲಿಕ್ಕಾಗೋದಿಲ್ಲ, ಮತ್ತೊಂದು ಸರ್ತಿ ಇದಕ್ಕೋಸ್ಕರ ಇನ್ನೊಂದು ಪ್ರಾಜೆಕ್ಟ್ ತರಲಿಕ್ಕಾಗೋದಿಲ್ಲ. ಇದರಲ್ಲೇ ನೀರಾವರಿ ಯೋಜನೆ ಮುಗಿಲೇಬೇಕು. ಇದು ಸರಿ ಇದೆ ಅದು. ಸೊ ಅದರಲ್ಲಿ ಅದೆಲ್ಲವೂ ಬಂತಲ್ವ, ನನಗೆ ಆಪಾದನೆಗಳು ಬಂದದ್ದು ಎಲ್ಲದರಲ್ಲಿಯೂ ಅದು ಬಂತು. ಒಂದು, ನಮ್ಮ ಸರ್ಕಾರ ಇದ್ದಾಗಲೂ ನಾವು ಅನುಮತಿ ತಗೊಂಡು ಬರ್ತಿದ್ದೆವು, ಲೈಸೆನ್ಸ್ ಮಾಡ್ಕೊಂಡು ಬರ್ತಿದ್ದೆವು. ಇದರದ್ದು ಸ್ಯಾಂಡ್ ಶಾರ್ಟೇಜ್ ಇರಬಾರ್ದು, ಕೊರತೆ ಇರಬಾರ್ದು ಅನ್ನೋ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಎಲ್ಲೆಲ್ಲ ಮಾಡಬೇಕು ಅನ್ನೋದಕ್ಕೆ ಅವಕಾಶಗಳನ್ನು ಕೊಡ್ತಿದ್ದೆವು.
ಈಗ ಇದ್ದಾಗ ಸಹಜವಾಗಿ ಅವ್ರ ಸರ್ಕಾರ ಇದೆ, ಅವ್ರ ಅನುಮತಿಗಳನ್ನು ತಗೊಂಡು ಬಂದಿದ್ದಾರೆ. ಆದರೆ ನಿಮಗೆ ಈಗಲೂ ಸಹಿತ ಕಾನೂನಿನ ಮಿತಿಯನ್ನು ಮೀರಿ ಜನರಿಗೆ ತೊಂದರೆ ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಉದಾಹರಣೆಗೆ ತ್ರಾಸಿಯಲ್ಲಿ ಅವ್ರಿಗೇನು ಲಿಮಿಟ್ ಇದೆ ಅದನ್ನು ದಾಟಿ ಹೋಗ್ತಾ ಇದ್ದಾರೆ. ಇನ್ನೊಂದು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಹುಶಃ ಹಕ್ಕಲಾಡಿ ಅಂತ ಅನ್ನಿಸ್ತಾ ಇದೆ. ಸರ್ಕಾರ ಕೊಟ್ಟ ಲಿಮಿಟ್ ಏನಿದೆ ಅದನ್ನು ದಾಟಿದ ತಕ್ಷಣ ಅದಕ್ಕೆ ಅವರೇ ಹೊಣೆ ಆಗಿರ್ತಾರೆ. ಅಪವಾದಗಳು ಬರೋದು ಒಂದು ಕತೆ, ಆದರೆ ಎಲ್ಲಿಯೂ ಸಹಿತ ಕಾನೂನು ಮಿತಿ ಮೀರಿದ ಮೇಲೆ ಅದಕ್ಕೆ ಯಾರೂ ಹೊಣೆ ಆಗೋದಿಲ್ಲ. ಅದಕ್ಕೆ ಯಾರೋ DC ಪರ್ಮಿಷನ್ ಕೊಟ್ಟಿರ್ಬೋದು, ಮೈನ್ಸ್ನವ್ರು ಪರ್ಮಿಷನ್ ಕೊಟ್ಟಿರ್ಬೋದು, ಆದರೆ ಜನರಿಗೆ ತೊಂದರೆ ಮಾಡಲಿಕ್ಕೆ ಯಾರು ಹೇಳಿರ್ತಾರೆ? ಮತ್ತು ಅವ್ರು ಲೇಬರ್ ಬರೋದು, ಆ ಊರಿನವರಿಗೆ ನೀವು ಉಪದ್ರ ಕೊಡೋದು, ಮತ್ತೊಂದು ತೊಂದರೆ ಆಗೋದು, ಯಾರು ಮಾಡಬೇಕಂತ ಹೇಳ್ತಾನೆ ಅವನು ಆ ಕಾಳಜಿ ಎಲ್ಲವನ್ನೂ ಮಾಡಬೇಕಲ್ಲ. ಆಯಿತು, ಸ್ಯಾಂಡ್ ಶಾರ್ಟೇಜ್ ಕವರ್ ಆಯಿತು, ಕನ್ಸ್ಟ್ರಕ್ಷನ್ಗಳು ನಡೀತು, ಆ ಉಪಕಾರ ಆಯಿತು, ಆದರೆ ಉಳಿದದ್ದೆಲ್ಲವೂ ಇಲ್ಲಿಗಲ್ ಮಾಡಲಿಕ್ಕೆ ಅಥವಾ ಮಾಡಲಿಕ್ಕೆ ಹೋಗೋರು ಯಾರು? ಅದು ಯಾರನ್ನೂ ಎಕ್ಸ್ಕ್ಯೂಸ್ ಕೊಡಲಿಕ್ಕಾಗೋದಿಲ್ಲ. ಅಷ್ಟು ಜನರನ್ನು ಹೊಣೆ ಮಾಡಲಿಕ್ಕಾಗೋದೆ. ಈಗಲೂ ಸಹಿತ 2 ಸ್ಯಾಂಡ್ ಮೈನ್ಸನ್ನು ನಿಲ್ಲಲಿಕ್ಕೆ ಲೆಟರ್ ಕೊಟ್ಟಿದ್ದೇನೆ ನಿನ್ನೆ ಮೈನ್ಸಿನವರಿಗೆ. ಯಾರು ಲೋಕಲ್ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಲೋಕಲ್ನಲ್ಲಿ ದೂರ್ತಾ ಇದ್ದಾರೆ, ಅದನ್ನು ನಿಲ್ಲಿಸಲೇಬೇಕು. ಅದನ್ನು ನಿಲ್ಲಿಸಲಿಕ್ಕೆ ಲೈಸೆನ್ಸ್ ಆಗಿದೆ, ಪರ್ಮಿಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನನಗದು ಸಂಬಂಧ ಇಲ್ಲ. ಊರಿನವರು ಪ್ರತಿಭಟನೆ ಮಾಡಿದ್ದಾರೆ 2 ಕಡೆ, ತ್ರಾಸಿ ಮತ್ತು ಹಕ್ಲಾಡಿ 2 ಕಡೆಯಲ್ಲಿ ಅವರು ಸ್ಥಳೀಯರು ಪ್ರತಿಭಟನೆ ಮಾಡಿದ್ದಾರೆ. ಇದನ್ನು ನಿಲ್ಲಿಸದೇ ಇದ್ದರೆ ನಾನೇ ಬಂದು ಪ್ರತಿಭಟನೆ ನಿಲ್ತೇನೆ. ಇದಕ್ಕೆ ಬೇರೆ ದಾರಿಯೂ ಇಲ್ಲ. ಜನರ ಅನ್ಯಾಯವನ್ನು ನೋಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದ್ರ ಬಗ್ಗೆ ನನ್ನ ಕ್ಲಾರಿಟಿ ಕೊಟ್ಟಿದ್ದೇನೆ. ಮೊನ್ನೆ ಫೆಬ್ರವರಿ 16, 17, 18 ಪಂಚಾಯತ್ ಅಧಿಕಾರಗಳು ಮುಗಿತಾ ಬಂತು ಬಾಡಿ. ತಕ್ಷಣ ಆ ಎಡ್ಜಲ್ಲಿ ಮೀಟಿಂಗ್ ಕರೆದಿದ್ದೆ. ಬಹುಶಃ ಕೆಲವರೆಲ್ಲ ನೀವು ಉಪಸ್ಥಿತರಿದ್ದಂತ ಅಂದ್ಕೋತೇನೆ. ನಮ್ಮಲ್ಲಿ 3 ಕ್ಯಾಟಗರಿಯ ಪಂಚಾಯತ್ ಇದೆ. ನೀರಿನ ಸಮಸ್ಯೆಯನ್ನು ತಾವೇ ಸುಧಾರಿಸಿ ಬಿಡ್ತಾರೆ, ಇನ್ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಅದು ನಿಮಗೆ ಹೆಚ್ಚು ಕಡಿಮೆ ಬೆಟ್ಟದ ತಪ್ಪಲಿನ ಗ್ರಾಮಗಳು, ಹಳ್ಳಿ ಹೊಳೆಯೋ ಆಜರಿಯೋ ಮತ್ತೊಂದು ಅಂತೇಳಿ ಹೇಳಿ, ಅಲ್ಲಿ ನೀರಿನ ಸೋರ್ಸು ಅವರೇ ಜಾಗ್ರತೆ ಮಾಡಿಕೊಂಡು ಗ್ರಾಮದಲ್ಲಿ ಸಮಸ್ಯೆ ಬರೆದಿದ್ದಾಗ ಮಾಡ್ಕೋತಾರೆ. ಇನ್ನೊಂದು ಕಾಯಂ ನೀರಿನ ಸಮಸ್ಯೆ, ಅದು ಹೆಮ್ಮಾಡಿ, ಕಟ್ವೆಲ್ತೂರು, ಈಚೆ ಕಡೆ ಸಾಲ್ಟ್ ವಾಟರ್ ಸಮುದ್ರ ತೀರದ ಗ್ರಾಮದರು, ಎಡ್ತರೆ, ಇಂಥದ್ದೆಲ್ಲ ಅನ್ನುವಂಥದ್ದಿದೆ. ಈ ಎಲ್ಲ ಗ್ರಾಮದಲ್ಲಿ ಇನ್ನೊಂದು ಸಮಸ್ಯೆ. ಮಧ್ಯದಲ್ಲಿ ಏನು ಮ್ಯಾನೇಜ್ ಮಾಡ್ತಾರೆ ಅದ್ರ ಮೇಲೆ. ಉದಾಹರಣೆ ಹಕ್ಲಾಡಿ ಗ್ರಾಮದಲ್ಲಿ ಅಲ್ಲಿರುವ ಒಂದು ದೊಡ್ಡ ಶಿಲೆಗಲ್ಲು ಪಾರಿ ಏನಿದ್ದಾರೆ ಅವ್ರದ್ದು ತೆಗೆದದ್ದಿದೆ. ಆ ಜಾಗದಲ್ಲಿ ವಾಟರ್ ಸ್ಟೋರೇಜನ್ನು ಇಡೀ ಗ್ರಾಮಕ್ಕೆ ಮಾಡ್ತಾರೆ. ಏನಾದರೂ ಪ್ಯಾರಲಲ್ ದಾರಿಗಳು ಹುಡ್ಕೋಬೇಕು. ಈಗ ಸಮಸ್ಯೆ ಇರುವುದು ಪಂಚಾಯತ್ ಬಾಡಿಗಳಿಲ್ಲ, ಪಂಚಾಯತ್ ಆಡಳಿತಾಧಿಕಾರಿಯನ್ನು ಹಾಕಿದ್ದಾರೆ. ಆಡಳಿತಾಧಿಕಾರಿಗಳ ಪರಿಸ್ಥಿತಿ ಏನು ಕೇಳಿದರೆ ಅವ್ರ ಡ್ಯೂಟಿಗಳು ಬೇಕಾದಷ್ಟು ಇರ್ತದೆ. ಅವರು ಯಾವುದೋ ಫಾರೆಸ್ಟ್ ಅಧಿಕಾರಿ, ಯಾವುದೋ ಶಾಲೆ ಹೆಡ್ ಮಾಸ್ಟ್ರು, ಇನ್ಯಾವುದೋ ಆಗಿರ್ತಾರೆ. ಅವ್ರನ್ನ ಆಡಳಿತಾಧಿಕಾರಿ ಆಗಿರ್ತಾರೆ. ನಾನು PDOಗಳಿಗೆ ಈ ಪ್ರಶ್ನೆ ಕೇಳಿದೆ, ಜಿಲ್ಲಾಡಳಿತಕ್ಕೆ ಈ ಪ್ರಶ್ನೆ ಕೇಳಿದೆ. ಈಗ ನೀರಿನ ಸಮಸ್ಯೆ ಎದುರಿಸೋದು ಯಾರು? ಪಂಚಾಯತ್ ಮೆಂಬರಿಗೆ ಹೊಣೆ ಇರ್ತದೆ. ಕೊನೆಗೂ ನೀರು ಕೊಡಲಿಲ್ಲ ಅಂದರೆ ಜನ ಬೈತಾರೆ, ಅವನು ಏನಾದರೂ ಮಾಡ್ತಿದ್ದ. ಅಧಿಕಾರಿಗಳು ಹೇಗೆ ನಿರ್ವಹಿಸ್ತಾರೆ? ನಾನು ಈ ಪ್ರಶ್ನೆಯನ್ನು ಕೇಳಿದ್ದೇನೆ. ತಕ್ಷಣಕ್ಕೆ ಅಪಾಯಕಾರಿ ಇರುವ ಪಂಚಾಯತ್ಗಳದ್ದು ಲಿಸ್ಟ್ ತೆಗೆದು ಜಿಲ್ಲಾಡಳಿತ ಕೊಟ್ಟಿದ್ದೇನೆ. ಇದನ್ನು ಹೊಣೆ ಹೊರಲೇಬೇಕು, ತಕ್ಷಣಕ್ಕೆ ರೆಡಿ ಮಾಡಬೇಕು ಅಂತ. ಈಗಾಗಲೇ ಸಮಸ್ಯೆ ಶುರುವಾದದ್ದಿದೆ, ಅದನ್ನು ಸಹಿತ ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ದೇನೆ. ನಾನು ಹೇಳೋದು, ಇದು ಸಮಸ್ಯೆ ಬಂದೇ ಬರ್ತದೆ. ಪಂಚಾಯತ್ ಆಡಳಿತಗಳು ವ್ಯವಸ್ಥೆಗಳು ತಪ್ಪಿದಾಗ, ಚುನಾವಣೆ ಲೇಟ್ ಆದರೆ ಅಲ್ಲಿಗೆ ಇಡೀ ಪಂಚಾಯತು 2 ಸಮಸ್ಯೆ ನಾವು ಎದುರಿಸೋದು. ಒಂದು ಮಳೆಗಾಲಕ್ಕಿಂತ ಮೊದಲು ಕುಡಿಯೋ ನೀರಿನ ಸಮಸ್ಯೆ, ಇನ್ನೊಂದು ಮಳೆ ಬಂದ ತಕ್ಷಣ ಮಳೆಗಾಲದ ಸಮಸ್ಯೆ. ಇದು ಎದುರಿಸಲಿಕ್ಕೆ ಸ್ಥಳೀಯಾಡಳಿತ ಇಲ್ಲದೇ ಇದ್ದರೆ ತುಂಬ ಕಷ್ಟಪಡ್ತಾರೆ ಜನ. ಸ್ಥಳೀಯಾಡಳಿತದವರು, ಪಂಚಾಯತ್ನವರು ಸಾಲ್ವ್ ಆಗದಿದ್ದಾಗ MLA ಗಮನಕ್ಕೆ ತರ್ತಾರೆ. ಬಟ್ ಪ್ರತಿಯೊಂದು ಸಮಸ್ಯೆ MLA ಗಮನಕ್ಕೆ ಬರ್ತದೆ, ಸಾಲ್ವ್ ಆಗ್ತದೆ, ಅಥವಾ ಅಲ್ಲೇನು ಪರಿಹಾರ ಆಗ್ತದೆ ಅನ್ನೋ ಭ್ರಮೆಯಲ್ಲಿ ಜಿಲ್ಲಾಡಳಿತ ಇರಬಾರ್ದು ಅನ್ನೋದನ್ನು ಹೇಳಿದ್ದೇನೆ. ಇಲ್ಲ, ಅದಕ್ಕೆ ಟಾಸ್ಕ್ ಫೋರ್ಸ್ ಮಾಡ್ತೇವೆ, ಮತ್ತೊಂದು ಉತ್ತರ ಕೊಟ್ಟಿದ್ದಾರೆ. ಬಟ್ ನಾನು ಯಾರು ಈಗಾಗಲೇ ಪಂಚಾಯತ್ ಮೆಂಬರ್ ಎಕ್ಸ್ ನಮ್ಮದು ಮುಗಿದಿದೆ ಅವಧಿ ಅಂತ ಹೇಳ್ತಾರೆ, ಅಷ್ಟೂ ಜನಕ್ಕೆ ಕೇಳ್ಕೊಂಡಿದ್ದೇನೆ ಮತ್ತು ತಮ್ಮ ಮೂಲಕ ಇನ್ನೊಮ್ಮೆ ಕೇಳ್ಕೊತೇನೆ. ನೀವು ಸರ್ಕಾರದ 5 ವರ್ಷದ ಅವಧಿಯಲ್ಲಿ ಮಾತ್ರ ನೀವು ಎಕ್ಸ್ ಅಂತಾಗೋದು. ಜನರ ಮನಸ್ಸಿನಲ್ಲಿ ಈಗಲೂ ಪಂಚಾಯತ್ ಮೆಂಬರ್ ಅಂತಾರೆ, ನಿಮ್ಮನ್ನು ಗುರುತಿಸ್ತಾರೆ. ಹೌದಾ ಅಲ್ವ? ನೋಡಿ, ಒಂದು ಕಾಳಜಿ ಇರಲಿ, ಈ ಮಳೆಗಾಲ, ಈ ಬೇಸಿಗೆ, ಇದು 2ನ್ನು ಎದುರಿಸುವ ಜವಾಬ್ದಾರಿ ನಿಮ್ಮ ಹತ್ರ ಇರಲಿ. ಚುನಾವಣೆ ಯಾವಾಗ ಬೇಕಿದ್ರಾಗಲಿ ಜನರ ಜೊತೆಗಿರಿ. ಪರಿಹಾರಗಳು ಅಲ್ಲಲ್ಲೇ ಇರ್ತದೆ. ನೀವು ಮೆಂಬರ್ ಇದ್ದಾಗಲೂ ಹೊರಗಿದ್ದಾಗಲೂ ನಿಮ್ಮ ಕೈಯಲ್ಲಿ ಒಂದು ಅವಕಾಶಗಳು ಇರ್ತದೆ. ಅದು PDO ಸಜೆಸ್ಟ್ ಮಾಡೋದು, ನನಗೆ ಹೇಳೋದು, ಜಿಲ್ಲಾಡಳಿತ ಕೇಳೋದು. ಒಂದು, ಜನರ ಕಷ್ಟಕ್ಕೆ ಒಟ್ಟಿಗಿರಿ. ಆಗ ಬಂದ ಸಮಸ್ಯೆಯನ್ನು ಒಟ್ಟಿಗೆ ಎದುರಿಸ್ಬೋದು. ನೀವು ದೂರ ನಿಂತ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಜನರು ನಿಮ್ಮನ್ನು ನಂಬಿರ್ತಾರೆ, ನೀವು ಎಕ್ಸ್ ಆಗಿರ್ಬೋದು, ನಂಬಿರ್ತಾರೆ. ಆದರೆ ಈ ಸಮಸ್ಯೆಯನ್ನು ಒಟ್ಟಾಗಿ ಪರಿಹರಿಸಲಿಕ್ಕೆ ತಯಾರಿರಿ ಅನ್ನೋದನ್ನು ತಮ್ಮ ಮೂಲಕನೂ ಕೇಳ್ಕೊಳ್ತೇನೆ. ತಕ್ಷಣ ಅದ್ರ ಬಗ್ಗೆ ಕಾನೂನು ಕ್ರಮ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಇಂಥದ್ದೊಂದು ಪದ್ಧತಿ ನಮ್ಮಲ್ಲಿ ಇರಬಾರ್ದು. ಅವರು ಬೇರೆ ಬೇರೆ ವಿವರಣೆಗಳನ್ನು ಏನೇನೋ ಕೊಡ್ತಿರ್ಬೋದು, ಆದರೆ ಕಂಡು ಬಂದದ್ದು ಹೌದು. ಪೊಲೀಸ್ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ, ಪತ್ರಕರ್ತರು ಸಹಿತ ಅಲ್ಲಿ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಅದು ಯಾವ ಕಾರಣಕ್ಕೂ ಅನ್ಯಾಯ ಯಾರಿಗಾಗಿದೆ ಆ ವ್ಯಕ್ತಿಯ ಬೆನ್ನಿಗೆ ನಿಲ್ಲುವಂಥದ್ದು ಜನಪ್ರತಿನಿಧಿಯಾಗಿ ನಂದು, ಸಾರ್ವಜನಿಕರು ಮತ್ತು ಕಾನೂನು ಎಲ್ಲವೂ ಅವ್ರ ಬೆನ್ನಿಗೆ ನಿಂತು ಬಿಡಬೇಕು. ಇಂಥದ್ದೊಂದು ಪ್ರಕರಣ ಇನ್ನೆಲ್ಲಿಯಾದರೂ ಇದ್ದರೆ ಕಣ್ಣಿಗೆ ಕಾಣದೆ
ಕಣ್ಣಿಗೆ ಕಾಣದೇ ಇದ್ದರೆ ಇದರ ಮೂಲಕ ಅದು ಬಿಸಿ ಮುಟ್ಟಲೇಬೇಕು. ಆಗ ನಮ್ಮ ಜಿಲ್ಲೆಯಲ್ಲಿ ಇಂಥದ್ದೊಂದು ಇದೆ ಅನ್ನುವಂಥದ್ದು ಕಂಡು ಬಂದರೆ ಎಷ್ಟು ಕಷ್ಟ ಆಗ್ತದೆ, ನಾಳೆ ಏನೆಲ್ಲ ಎದುರಿಸಬೇಕಾಗ್ತದೆ ಅನ್ನೋದು ಇಲ್ಲಿಂದನೇ ಪಾಠ ಆಗಬೇಕು. ಅವ್ನು ಬೆನ್ನಿ ನಿಂತು ಬಿಡಬೇಕು ನಾವೆಲ್ಲರೂ. ನಮ್ಮದೊಂದು ಪ್ರಯತ್ನ ಇರ್ತದೆ. ಅದಲ್ಲದೆ ನಾನು ಕಳೆದ ಸರ್ತಿ ಇವ್ರ ಹತ್ರ ಹೋದಾಗ, ಯಾರು ನಮ್ಮ ಖರ್ಗೆ ಮಿನಿಸ್ಟ್ರ್ ಇದ್ದವರು ಮತ್ತು ನಮ್ಮ ಖಾನ್ ಸರ್ ಇಬ್ಬರ ಹತ್ರನೂ ಹೋದಾಗ ಮೊದಲನೇ ಅಹವಾಲು ನನ್ನ ಕಡೆಯಿಂದ ಬಂದಿದೆ ಅಂತ ಹೇಳಿದ್ದಾರೆ. ಬಟ್ ಈ ಬೈಫರ್ಕೇಷನ್ ಪ್ರೋಸೆಸ್ ಏನು ಅನ್ನುವಂಥದ್ದಿದೆ, ಅದನ್ನು ಗ್ರಾಮವನ್ನು ಹಸ್ತಾಂತರಿಸುವುದು ಎಲ್ಲಿಗೆ ಈ ಹಂತದಲ್ಲಿ ಇದ್ದೇವೆ ಅಂತ ಹೇಳಿದ್ದಾರೆ. ಯಾವುದು ಪಟ್ಟಣ ಪಂಚಾಯತಿಯಿಂದ ಗ್ರಾಮವನ್ನು ಬೈಫರ್ಕೇಷನ್ ಆದಾಗ ಅದನ್ನು ಹಸ್ತಾಂತರಿಸಿ ಯಾವ ಗ್ರಾಮಕ್ಕೆ ಕೊಡೋದು, ಯಾವ ಜಿಲ್ಲಾ ಪಂಚಾಯತಿ ಕೊಡೋದು, ಆ ಪ್ರೋಸೆಸ್ಸನ್ನು ಚರ್ಚೆಯಲ್ಲಿ ಇದ್ದೇವೆ ಅಂತ ಹೇಳಿದ್ದಾರೆ. ಸೊ ಈಗಲೂ ಸಹಿತ ನಾಳೆ ನಾಡ್ದು ನನ್ನ ಸೆಷನ್ನಲ್ಲಿ ಕ್ವಶನ್ ಇದೆ, ಪಟ್ಟಣ ಪಂಚಾಯತಿಗೋಸ್ಕರ ನೀರಿನ ಸಮಸ್ಯೆ ಮತ್ತು ಈ ಬೈಫರ್ಕೇಷನ್ ಪ್ರೋಸೆಸ್ನ ನಿಧಾನಗತಿಯ ಬಗ್ಗೆ ಪ್ರಶ್ನೆ ಇದೆ. ಉತ್ತರ ಕೊಡ್ಬೋದು ಈ ಸೆಷನ್ನಲ್ಲಿ ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಜಿಲ್ಲೆಯ ಎಲ್ಲ ಶಾಸಕರು ಕಳೆದ ಅಧಿವೇಶನದಲ್ಲಿ ಸಚಿವರನ್ನು ಭೇಟಿಯಾಗಿ, ಖಾದರ್ ಸರನ್ನು ಭೇಟಿಯಾಗಿ ನಮ್ಮ ಜಿಲ್ಲೆ ಈ ಸಮಸ್ಯೆನ ಪರಿಹರಿಸಿಕೊಡಬೇಕು, ಇದು ಎಲ್ಲಿದೋ ಸಮಸ್ಯೆ, ಎಲ್ಲಿದೋ ನಿಯಮವನ್ನು ನಮಗೆ ಹಾಕಿ ನಮ್ಮನ್ನು ಸತಾಯಿಸ್ತಾ ಇರೋದು, ಇದು ತಕ್ಷಣ ತೀರ್ಮಾನ ತಗೊಳ್ಳದೇ ಇದ್ದರೆ ಸುಮ್ಮನೆ ಸಫರ್ ಆಗ್ತಾ ಇದ್ದಾವೆ. ಇಡೀ ಜಿಲ್ಲೆಯಲ್ಲಿ ಅನಗತ್ಯ ಒದ್ದಾಡ್ತಾ ಇದ್ದೇವೆ, ಸುಮ್ಮನೆ ಉಸಿರುಗಟ್ಟಿ ಇಟ್ಟಿದ್ದಾರೆ. ನೋಡಿ, ಈಗ ನಾವು ನಾಳೆ ನಾಡ್ದು ಪ್ರತಿಭಟನೆ ಡೇಟ್ ಅನೌನ್ಸ್ ಮಾಡ್ತೇವೆ. ಈ ಬಜೆಟಿನಲ್ಲಿ ನಮಗೆ ಒಂದೇ ಒಂದು ರೂಪಾಯಿ ಸಹಕಾರ ಇಲ್ಲ. ನಿಮ್ಮ ಕರಾವಳಿ ಕ್ಷೇತ್ರದಲ್ಲಿ ಯಾರಾದರೂ ಬಜೆಟ್ ಆಯ್ತಲ್ಲ, ಈಗ ಏನಾದರೂ ಆಗಿದೆಯಾ ಕೇಳಿ, ಏನಾದರೂ ಆಯ್ತಾ ಕೇಳಿ, ಏನೂ ಇಲ್ಲ. ಅದ್ರ ಜೊತೆಗೆ ನಿಯಮಗಳಲ್ಲಿ ಸಹಿತ ಈ ರೀತಿ ಸಮಸ್ಯೆ ಮಾಡಿಟ್ರೆ ಬದುಕೋದು ಹೇಗೆ? ನಾನು ಅದನ್ನ ಫ್ರೆಂಡ್ಲಿಯೂ ಕೇಳಿದ್ದೆವು, ಆಕ್ರೋಶದಿಂದನೂ 2 ಸತಿ ಕೇಳಿದ್ದೆವು. ಆಯ್ತಪ್ಪ, ಬಿ ಜೆ ಪಿಯವ್ರನ್ನ ಗೆಲ್ಲಿಸಿದ್ದಾರೆ, ಕೊನೆಗೂ ಕಾಂಗ್ರೆಸ್ನವನಿಗೆ 70-80 ಸಾವಿರ ಓಟ್ ಬಿದ್ದಿರ್ತದಲ್ಲ, ಅವರು ಮನುಷ್ಯರೇ ತಾನೆ, ಅವರನ್ನಾದರೂ ಕನಿಷ್ಠ ನೋಡಬೇಕಲ್ಲ, ಅವ್ರ ನೋವಾದರೂ ಅರ್ಥ ಮಾಡಬೇಕಲ್ಲ. ಸರ್ಕಾರವಾಗಿ ಇಷ್ಟು ಅನ್ಯಾಯಗಳನ್ನು ಮಾಡಬಾರ್ದು. ನಿಯಮಗಳ ಸರಳೀಕರಣ ಮತ್ತು ನಿಯಮಗಳ ತಿದ್ದುಪಡಿಗೆ ಇಷ್ಟು ಸಮಯ ತಗೊಂಡ್ರೆ, 3 ವರ್ಷ ತಗೊಂಡ್ರೆ ಜಿಲ್ಲೆ ಬದುಕೋದು ಹೇಗೆ? ಇಡೀ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು GDP ಕೊಡೋ ಕರಾವಳಿಯನ್ನು ಇಷ್ಟು ವಿಪರೀತ ನೆಗ್ಲೆಕ್ಟ್ ಮಾಡೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ. ನಾವು ನಮ್ಮ ಜನರು ಅನ್ನೋದಕ್ಕಿಂತ ಇಡೀ ರಾಜ್ಯದ ವ್ಯವಸ್ಥೆಯಲ್ಲಿ ಒಳ್ಳೆಯದಲ್ಲ. ಸರ್ಕಾರ ಬರ್ತದೆ ಹೋಗ್ತದೆ, ಒಂದು ಜಿಲ್ಲೆಯನ್ನು ಇಷ್ಟು ಅನ್ಯಾಯಕ್ಕೆ ಹೇಗೆ ಒಳಪಡಿಸ್ತಾರೆ? ಸೊ ಇದನ್ನು ಸಹಿತ ವಾಪಸ್ ಎಲ್ಲರೂ ಸೇರಿ ಮಾತಾಡೋರಿದ್ದೇವೆ. ನಮ್ಮ ನಿಯಮವನ್ನು ಸರಳೀಕರಿಸಿ. ನಮ್ಮಲ್ಲಿ ತುಂಡು ಭೂಮಿ ವ್ಯವಸ್ಥೆ, ಬೇರೆ ಎಲ್ಲೋ ಹೊಲ ಗ್ರಾಮ ಠಾಣ ಇರ್ತದೆ, ನಮ್ಮ ಜಿಲ್ಲೆಯಲ್ಲಿ ಅದಿಲ್ಲಲ್ಲ. ನಮ್ಮ ಜಿಲ್ಲೆ ಬೇಕಾದಾಗ ಮಾಡಿಕೊಡಿ ಅನ್ನೋದನ್ನು ಇವರು ಸ್ಪೀಕರ್ ಸರ್ ಎದುರುಗಡೆನೇ 2 ಜಿಲ್ಲೆಯವರು ಕೂತಿದ್ದೆವು, ಅವರು ಸಹಿತ ಆಗ್ರಹ ಮಾಡಿದರು. ಅವ್ರಿಗೆ ಗೊತ್ತಿದೆ ಈ ಸಮಸ್ಯೆ. ಬಟ್ ಈ ಸರ್ತಿ ಮತ್ತೆ ವಾಪಸ್ ಕೇಳಬೇಕು, ನೋಡ್ತೇವೆ ವಾಪಸ್. ಓಕೆ.